ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಬೀದಿಗೆ ತಳ್ಳಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಇಷ್ಟು ದಿನ ಹೀಗೆ ಇರಬೇಕಾಗಿತ್ತ. ನೋಡ, ನಾನು ಉಸಿರಿರೋವರೆಗೂ ನಿನ್ನ ಬೀದಿ ಪಾಲಾಗಕ್ಕೆ ನಾನು ಬಿಡಲ್ಲ. ನಿಜವಾಗ್ಲೂ ನಂಬೋದಾ? ಖಂಡಿತ ನಂಬೋದು. ನಾನೆಲ್ಲಿರ್ತೀನೋ ನೀನು ಅಲ್ಲೇ ಇರ್ತೀನಿ. ನನ್ನ ಜೀವ ಇರೋವರೆಗೂ ಈ ಮಾತನ್ನು ನಾನು ಕಾಪಾಡ್ಕೋತೀನಿ. ಇದು ನಾನು ನಿನಗೆ ಕೊಡ್ತಿರೋ ಭಾಷೆ. ಇದನ್ನು ನಾನು ಮತ್ತದೇ ಪ್ರಶ್ನೆ ಕೇಳಬೇಡ ಜೆಂಡೆ. ಹೇಳು, ನೀನು ನನ್ನ ನಂಬಬೇಕು ಅಂದರೆ ನಾನು ಏನು ಮಾಡಬೇಕು? ಏನು ಮಾಡ್ತೀಯ? ನೀನು ಹೇಳಿದ್ದು ಮಾಡ್ತೀನಿ. ನಿಜಾನ? ಖಂಡಿತ ಮಾಡ್ತೀನಿ. ಹೇಳು, ಏನು ಮಾಡಬೇಕು? ಅನು ನನ್ನ ಜೊತೆಲೇ ಇಲ್ಲ ಅಂದಮೇಲೆ ಡಿವೋರ್ಸ್ ಯಾಕೆ? ಅದೇ ನಿನಗೊಪ್ಪಿಗೆ ಇಲ್ಲ. ನೀನು ನನ್ನನ್ನು ಆರ್ಯ, ನಿನ್ನ ಗೆಳೆತನ ಪ್ರಾಮಾಣಿಕವಾಗಿದೆ ಅಂದಮೇಲೆ ಅದು ಅವಶ್ಯಕತೆ ನೀಗಿಲ್ಲ ಅಲ್ವಾ? ಅವಳು ಸುಮ್ಮನೆ ಯಾಕೆ ನೋವು ಕೊಡ್ತಿದ್ಯಾ? ಡಿವೋರ್ಸ್ ಕೊಟ್ಬಿಡು. ಒಬ್ಬಳೇ ನೆಮ್ಮದಿಯಿಂದ ತವ್ರ ಮನೆಯಲ್ಲಿ. ನೀವು ಅನುವಿಂದ ದೂರ ಇರೋದು, ಅವಳ ಜೊತೆ ಹೀಗೆ ಬಿಹೇವ್ ಮಾಡ್ತಿರೋದು ಅನುಗೆ ತುಂಬಾ ನೋವಾಗ್ತಿದೆ ಸರ್. ನನಗೆ ಅರ್ಥ ಆಗುತ್ತೆ. ಆದರೆ ಅನು ಸೇಫಾಗಿರಬೇಕು ಅಂತಂದರೆ ನಾನು ಅವಳಿಂದ ದೂರ ಇರಬೇಕು. ನಾನೇನಾದರೂ ಅವಳಿಗೆ ಹತ್ತಿರ ಆದರೆ ಅವಳನ್ನು ನನ್ನಿಂದ ದೂರ ಮಾಡೋದಕ್ಕೆ ಜೇಂಡೆ ತುಂಬ ಕೆಟ್ಟ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲ. ಸೊ ವೈರಿ ಗುರಿನ ತಪ್ಪಿಸ್ಬೇಕು ಅಂತಂದರೆ ನಾನು ಹೀಗಿರಲೇಬೇಕು. ಈ ಕಾನ್ವರ್ಸೇಷನ್ನ ಆದಷ್ಟು ಬೇಗ ಅನು ಕೇಳಿಸಿದ್ರೆ ಅವಳಿಗೆ ಎಲ್ಲ ಅರ್ಥ ಆಗುತ್ತೆ. ಆರ್ಯ ಸರ್ ಅನುವಿಂದ ದೂರ ಆಗೋದಿಲ್ಲ ಅನ್ನೋದು ಅವಳಿಗೆ ಗೊತ್ತಾದರೆ ಸಾಕು. ಈಗಲೇ ಅನುಗೆ ಸೆಂಡ್ ಮಾಡ್ತೀನಿ. ಮೀರಾ ಯಾಕೆ ವಾಯ್ಸ್ ನೋಟ್ ಕಳಿಸಿದಾಳೆ? ನೀವು ಅನುವಿಂದ ದೂರ ಇರೋದು, ಅವಳ ಜೊತೆ ಹೀಗೆ ಬಿಹೇವ್ ಮಾಡ್ತಿರೋದು ಅನುಗೆ ತುಂಬಾ ನೋವಾಗ್ತಿದೆ ಸರ್. ನನಗೆ ಅರ್ಥ ಆಗುತ್ತೆ. ಆದರೆ ನನಗೆ ಆರ್ಯ ಸರ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದರು. ಮೀರಾ ಯಾಕೆ ಹೀಗೆ ಮೆಸೇಜ್ ಕಳಿಸ್ಬೇಕು? ಐ ಆಮ್ ಸಾರಿ ಮೀರಾ. ನಿನ್ನ ಉದ್ದೇಶ ಒಳ್ಳೇದೇ ಆಗಿದ್ರು, ಆದರೆ ನನಗೀಗದು ಖಂಡಿತವಾಗ್ಲೂ ಬೇಕಾಗಿಲ್ಲ. ಮೇ ಬಿ ಅಮ್ಮ ನಿನ್ನ ಹತ್ರ ಮಾತಾಡಿ ನನಗೆ ಅರ್ಥ ಮಾಡಿಸೋದಕ್ಕೆ ಹೇಳಿರ್ಬೋದು. ನನಗೆ ಮತ್ತೆ ಆರ್ಯ ಸರ್ಗೆ ಬೇಡವಾಗಿರೋ ಸಂಬಂಧ ನಿಮಗೆ ಯಾಕೆ ಬೇಕು? ನೀವೆಲ್ಲರೂ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊತೀರಾ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಆರಾಧನಾ, ನಿನ್ನಮ್ಮ ಕೂಡ ವಾಪಸ್ ಹೋದ್ರು. ನೀನು ಈ ನಿರ್ಧಾರಕ್ಕೆ ಬಂದಿದ್ಯಾ ಅಂದರೆ ನಿನ್ಗೆ ಈ ಮನೆ ಅಡ್ಜಸ್ಟ್ ಆಗಿಲ್ವಾ? ಅಮ್ಮ, ನಾನು ಶಿಫ್ಟ್ ಆಗ್ತಿರೋ ಉದ್ದೇಶ ಖಂಡಿತ ಅದಲ್ಲ. ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗಲೇ ಈ ಮನೆ ನನಗೆ ಆಶ್ರಯ ಕೊಟ್ಟಿದೆ. ನನ್ನ ನೋವಿನ ದಿನಗಳಲ್ಲಿ ನನ್ನ ಜೊತೆಯಾಗಿದೆ. ಮತ್ತ್ಯಾಕೆ ಈ ತೀರ್ಮಾನ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಹಾಂ, ನೀ ಬಂದಿದ್ದು ಒಳ್ಳೇದಾಯ್ತು ಅನ್ನು. ಆರಾಧನಾ ಇಲ್ಲಿಂದ ಹೋಗೋ ನಿರ್ಧಾರ ಮಾಡಿದಾಳೆ. US ಹೊರಡ್ರ ಆರಾಧನಾ ಅವರೇ? ಇಲ್ಲ, ನಾನು ನನ್ನ ರೂಮ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ನಾನಿದನ್ನ ತುಂಬ ದಿನದ ಹಿಂದೆನೇ ಮಾಡಬೇಕಿತ್ತು, ಆದರೆ ಬೇರೆ ಬೇರೆ ಕಾರಣದಿಂದ ಆಗಿರಲಿಲ್ಲ. ಇಲ್ಲಿ ನಿಮಗೆ ಕಂಫರ್ಟ್ ಇಲ್ಲ ಅಂತ ಅನ್ನಿಸ್ತದೆಯಾ? ಇದು ಕಂಫರ್ಟ್ ವಿಷಯ ಅಲ್ವೇ ಅಲ್ಲ. ನಾನು ಇಷ್ಟು ದಿನ
ನಾನು ನಿಮ್ಮ ಮಾತಿಂದ ಇರೋ ಹಾಗಾಯ್ತು. ಆದರೆ ಈಗ ಅದರ ಅವಶ್ಯಕತೆ ಇಲ್ಲ ಅಲ್ವಾ? ನೀನು ಈ ಮನೆ ಮಗಳು ಅಂತ ನಾವು ಯಾವತ್ತೂ ಅಂದ್ಕೊಂಡಿದ್ದೀವಿ. ನೀನು ಇಲ್ಲಿದ್ರೂ ನಮಗೇನೂ ತೊಂದರೆ ಇಲ್ಲ ಆರಾಧನಾ. ಅಮ್ಮ, ಅವ್ರಿಗೆ ನಾವು ಒತ್ತಾಯ ಮಾಡೋದು ಬೇಡ ಅಮ್ಮ. ಇಷ್ಟು ದಿನ ಅವರು ನಮ್ಮ ಮಾತಿಗೆ ಕಟ್ಟು ಬಿದ್ದು ಇಲ್ಲೇ ಇರೋ ಹಾಗಾಯ್ತು. ನಾವೀಗಲೂ ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ? ಅವ್ರಿಗೆ ಹೇಗೆ ಬದುಕಬೇಕು ಅನ್ಸುತ್ತೋ ಹಾಗೆ ಬದುಕೋದಕ್ಕೆ ಅವ್ರನ್ನ ಬಿಟ್ಬಿಡಿ. ಅವ್ರು ಇಲ್ಲೇ ಇರ್ತಾರೆ ಅಂತ ಹೇಳಿದ್ರೆ ಸಂತೋಷನೇ. ಅವ್ರು ಹೋಗ್ತೀನಿ ಅಂತ ಅಂದರೆ ಅಷ್ಟೊಂದು ಬೇಜಾರೇನೋ ಅನ್ಸಲ್ಲ ಅಮ್ಮ. ಆರಾಧನಾ ಅವರೇ, ನಿಮ್ಗೆ ಹೇಗೆ ಅನ್ಸುತ್ತೋ ನೀವು ಹಾಗೆ ಮಾಡಿ. ಬಾಯ್ ಅಮ್ಮ, ಹೋಗಿ ಬರುತ್ತೆ. ಒಳ್ಳೇದಾಗ್ಲಮ್ಮ. ಅಮ್ಮ, ನಾನು ಹೋಗ್ಬಿಡ್ತೀನಿ. ಸರಿಮ್ಮ. What did I do? Why are you looking at me? ಅಲ್ಲ, ಆರಾಧನವರು ಮನೆ ಬಿಟ್ಟು ಹೋಗ್ತೀನಿ ಅಂತ ವಿಷಯ ಹೇಳಿದಾಗಲೂ ನೀನೇನು ರಿಯಾಕ್ಟ್ ಮಾಡಲಿಲ್ಲಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಏನು ರಿಯಾಕ್ಟ್ ಮಾಡಬೇಕಾಗಿತ್ತು? ಹೀಗಾಗುತ್ತೆ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಬಟ್ ಐ ವಾಸ್ ಸರ್ಪ್ರೈಸ್ಡ್, ಇಷ್ಟು ಬೇಗ ಆಯ್ತಲ್ಲ ಅಂತ. ವಾಟ್? ಅಫ್ಕೋರ್ಸ್, ಬ್ರೋಯಿನ್ಗ ಈ ಮನೇಲಿ ಇಲ್ಲ ಅಂದಮೇಲೆ ಆರಾಧನಾ ಇರಲ್ಲ ಅನ್ನೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆ್ಯಂಡ್ ಐ ವಾಸ್ ಸರ್ಪ್ರೈಸ್ಡ್ ಇಷ್ಟು ದಿನ ಇದ್ದಿದ್ರ ಬಗ್ಗೆನೆ. ಹರ್ಷ, ಪ್ಲೀಸ್ ಈಗಲಾದರೂ ಸ್ವಲ್ಪ ಸೀರಿಯಸ್ ಆಗು. ನಾವೇ ಮನೆಯವರು, ಈಗಲೂ ನಾವು ಸೀರಿಯಸ್ ಆಗಲಿಲ್ಲ ಅಂದರೆ ಮುಂದೆ ತಪ್ಪಾಗುತ್ತೆ. ಅಮ್ಮ, ಏನು ನಡೀತಿದೆಯಮ್ಮ? ನಾವು ಈಗಲೇ ದಾದಾ ಥರ ಮಾತಾಡಬೇಕು. ಇವಳು ಹೇಳ್ತಿರೋ ಮಾತನ್ನ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.